ಚಿಂತೆ ಇದು ನಿನ್ನನ್ನು ಸುಡೋದಕ್ಕೆ ಅಂತ ಇರೋ ಅಸ್ತ್ರ. ಚಿಂತೆಯಲ್ಲಿ ನೀನು ಮುಳುಗೋದ್ರೆ ನಿನ್ನನ್ನು ಕಾಪಾಡೋದಕ್ಕೆ ಇಲ್ಲಿ ಯಾರೂ ಬರಲ್ಲ. ನೀನು ಚಿಂತಿಸೋದನ್ನು ಬಿಟ್ಟು ಮುಂದೆ ಸಾಗಬೇಕು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಮುನ್ನುಗ್ಗಬೇಕು. ಕಷ್ಟ ಇಲ್ಲದೆ ಮನುಷ್ಯ ಇಲ್ಲ. ನಿನ್ನಂತೆ ಇಲ್ಲಿ ಎಲ್ರಿಗೂ ಕಷ್ಟ ಇದೆ. ಹಾಗಂತ ಇಲ್ಲಿ ಯಾರು ನಿಂತರ ಚಿಂತೆಯಲ್ಲಿ ಮುಳುಗೋಗಿಲ್ಲ. ಎದ್ದೇಳು. ಎಲ್ಲೂ ಎಡವದಂತೆ ನಡೆಯುವುದು ಏನು ದೊಡ್ಡದಲ್ಲ. ಎಷ್ಟು ಬಾರಿ ಬಿದ್ದರೂ ಮುನ್ನಡೆಯುವುದು ಧೈರ್ಯವಂತರ ಲಕ್ಷಣ. ಭವಿಷ್ಯವನ್ನು ರೂಪಿಸುವ ದಾರಿ ಆದಾಗೆ ಕಾಣುತ್ತೆ. ಜೀವನದಲ್ಲಿ ನಿನಗೆ ಉತ್ಸಾಹ ಇದ್ರೆ ನಿನ್ನ ಕನಸನ್ನ ನನಸಾಗಿಸೋ ಬಾಗಿಲು ತಾನಾಗೆ ತೆರೆಯುತ್ತೆ. ಪೂಜೆಗೆ ಇಟ್ಟ ಹೂವು ಪ್ರಸಾದವಾದ್ರೆ ಸಮಾಧಿಗೆ ಇಟ್ಟ ಹೂವು ಸೂತಕವಾಗತ್ತೆ. ಇದೆಂಥ ಲೋಕ ನೀನೇ ತಿಳ್ಕೊ. ಹಸಿದಾಗ ತುತ್ತು ಅನ್ನ ನೀಡಲು ಹಿಂಜಿರಿಯೋ ಈ ಜನ ಸತ್ತಾಗ ಬಾಯಿಗೆ ಅಕ್ಕಿ ಕಾಳು ಇಡಕ್ಕೆ ಬರ್ತಾರೆ. ಬಾಯಾರಿಕೆ ಆದಾಗ ನೀರು ಕೊಡದ ಜನ ಸತ್ತಾಗ ಹಾಲು ತುಪ್ಪು ಏರಿತಾರೆ. ಬದುಕಿದ್ದಾಗ ಒಂದು ಮೊಳ ಹೂ ನೀಡಿದವರು ಸತ್ತಾಗ ಹೂವಿನ ಹಾಸಿಗೆ ಮೇಲೆ ಮಲಗಿಸ್ತಾರೆ. ಈ ವಿಚಿತ್ರ ಪ್ರಪಂಚದಲ್ಲಿ ನೀನು ಚಿಂತೆಯಲ್ಲಿ ಮುಳುಗೋದ್ರೆ ನಿನ್ನನ್ನು ಕೂಡ ಚಿತೆಯಲ್ಲಿಡ್ತಾರೆ. ನಿನಗೆ ಸಮಾಧಾನ ಮಾಡೋರು ಇದ್ದಾಗ ಸೋಲು ಕೂಡ ಕೆಲವೊಮ್ಮೆ ಖುಷಿ ಕೊಡುತ್ತೆ. ಯಾರು ಇಲ್ದಾಗ ನಿನಗೆ ಸಂತೋಷವೂ ಕೂಡ ದುಃಖ ಕೊಡುತ್ತೆ. ಜೀವನದ ಪ್ರತಿಯೊಂದು ಘಟನೆಗೂ ಒಂದು ಉದ್ದೇಶ ಇರುತ್ತೆ. ನೀನು ನಗಬೇಕು ಎಂಬುದನ್ನು ಕೆಲವು ಘಟನೆಗಳು ಕಲಿಸುತ್ತೆ. ಹಾಗೆ ತುಂಬ ಅಳಬಾರ್ದು ಅಂತ ಕೆಲವು ಪ್ರಸಂಗಗಳು ನಿನಗೆ ಹೇಳ್ಕೊಡುತ್ತೆ. ಇಂದು ಶರೀರದಲ್ಲಿ ಉಸಿರಿದೆ, ಆದರೆ ಒಬ್ಬರ ಮುಖ ಒಬ್ಬರು ನೋಡಲು ಸಮಯವಿಲ್ಲ. ಆದರೆ ಶರೀರದಿಂದ ಉಸಿರು ಹೋದ ನಂತರ ಉಸಿರೇ ಇರದ ದೇಹಕ್ಕೆ ಹೊದಿಸಲಾದ ಬಟ್ಟೆಯನ್ನು ಸರಿಸಿ ಮುಖ ನೋಡಲು ಮುಗಿ ಬೀಳೋ ಜನರೇ ಅಧಿಕ. ನೆನಪಿಟ್ಕೋ, ಉಸಿರು ಹೋದ ನಂತರ ಮುಖ ನೋಡೋದಕ್ಕಿಂತ ಉಸಿರಿರುವಾಗಲೇ ನಿನ್ನ ಮುಖ ನೋಡಲು ಜನ ಮುಗಿ ಬೀಳಬೇಕು. ಹಾಗೆ ಮಾಡಿ ತೋರಿಸೋ ತಾಕತ್ತು ನಿನ್ನಲ್ಲಿದೆ. ಎದ್ದೇಳು. ನಿನ್ನ ಕನಸು ನನಸಾಗೋ ತನಕ ನೀನು ಬಿಡಲೇಬೇಡ. ಚಿಂತಿಸುವುದನ್ನು ಬಿಟ್ಟು ಸತತ ದುಡಿಮೆಯಿಂದ ನಿನ್ನ ಗೆಲುವನ್ನು ಸಾಧಿಸಿ ಎಲ್ಲರ ಹುಬ್ಬೇರುವಂತಹ ಗೆಲುವನ್ನು ನೀನು ಸಾಧಿಸಿ ತೋರಿಸು. ನಿನ್ನಲ್ಲಿ ಆತ್ಮವಿಶ್ವಾಸ ಹೊಂದಿದ್ರೆ ಎಂತಹ ಪರಿಸ್ಥಿತಿಯಲ್ಲೂ ನೀನು ತಲೆ ಎತ್ತು ನಿಲ್ತೀಯ. ಯಾವುದೇ ಕಾರಣಕ್ಕೂ ನೀನು ಚಿಂತೆಯಲ್ಲಿ ಮುಳುಗಬೇಡ. ಚಿಂತೆಯಲ್ಲಿ ಮುಳುಗೋದನ್ನ ಬಿಡು. ಈ ಜಗತ್ತೇ ನಿನ್ನನ್ನು ಅವಮಾನಿಸ್ತಾ ಇದೆ ಅಂದರೆ ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ ಅಂತ ತಿಳ್ಕೊ. ಅವಮಾನಗಳನ್ನು ಎದುರಿಸೋ ಸಾಮರ್ಥ್ಯ ನಿನ್ನಲ್ಲಿದ್ರೆ ಮುಂದೆ ಸನ್ಮಾನ ಸ್ವೀಕರಿಸೋ ಯೋಗ್ಯತೆ ನಿನ್ನಲ್ಲಿದೆ ಅಂತ ನೀನು ತಿಳ್ಕೊ. ನಿನ್ನ ಗುರಿ ಅದೆಷ್ಟೇ ಕಷ್ಟ ಆದರೂ ಅದನ್ನು ಬಿಡಬೇಡ. ಯಾರು ಏನೇ ಅಂದರೂ ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಧೈರ್ಯದಿಂದ ಮುನ್ನುಗ್ಗು. ಕೊನೆಗೊಂದು ಮಾತು ಹೇಳ್ತೀನಿ, ನೀನು ಬೆಟ್ಟ ಏರುವಾಗ ಒಂದೊಂದು ಹೆಜ್ಜೆಯೂ ನಿನಗೆ ಭಾರವಾಗ್ತಾ ಹೋಗುತ್ತೆ. ಆದರೆ ಕೊನೆಯಲ್ಲಿ ಸ್ವರ್ಗದಂಥ ದೃಶ್ಯ ನಿನಗೆ ಆಗಿ ಕಾದಿರುತ್ತೆ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಮತ್ತೊಂದು ಕಂಟೆಂಟ್ ಜೊತೆ ನಾಳೆ ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ.